ಸಾಕಮ್ಮ ಸಾಕಮ್ಮ. ಏನೋ ತಿಪ್ಪೆ, ಯಾಕೆ ಬಂದಿದೆ ನಮ್ಮಂತಕ್ಕೆ? ಸಾವುಕಾರ ಏನೋ ಹೇಳ್ಕಳ್ಸಿದ್ರೇನು? ಹ್ಞೂ ಅಲ್ಲ, ನಿಮ್ಮ ಮಗನ ಕೆಲಸ ಕಳಿಸ್ತೀನಿ ಅಂತ ಹೇಳಿ ಸಾವುಕಾರತ್ತಾಗಿ ಹೇಳಿದ್ದೆ. ಈಗ ನೋಡಿರೆ ಆಲೇನೆ ಹೇಳಿ 2 ದಿವಸ ಆತು. ಕೆಲಸ ಕಳಿಸೇ ಇಲ್ವಲ್ಲ ನೀನು. ಎಲ್ಗೋದ ನಿನ್ನ ಮಗ ಬುಸ್ನಾಗ? ಹಾಂ, ಇವತ್ತು ಗೊಬ್ಬರ ಹಾಕೋದೈತಿ, ತೆಂಗಿನ ಗಿಡಕ್ಕೂ ಅಡಿಕೆ ಗಿಡಕ್ಕೂ ಎಲ್ಲನ. ಕೂಲಿಯರ್ ಬಂದಿಲ್ಲ, ಅದಕ್ಕೇನೆ ನಿನ್ನ ಮಗನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಸಾವುಕಾರು ಹೇಳಿ ಕಳ್ಸಿರು, ಹೋಗು ಸಾಕಮ್ಮನ ಮಗ ಇದ್ದಾನೆ ಕರ್ಕೊಂಬರೋಗೋ ಅವ್ನು ಬತ್ತಾನೆ ಅಂತಾನೆ. ಸಾವುಕಾರು ಬರೋಂಗಿಲ್ಲ, ಅವರು ಯಾತೋ ಬೇಲು ಅದು ಇದು ಅಂತೇಳಿ ತಲೆ ಕೆಡಿಸ್ಕೊಂಡಿದ್ದಾರೆ. ನನಗೆ ಹೇಳವ್ರೆ ನೀನೇ ಎಲ್ಲ ನೋಡ್ಕೊಳಪ್ಪ ಅಂತಾನೆ. ಅದಕ್ಕೆ ಎಲ್ಗೋದ ನಿನ್ನ ಮಗ? ಏನೋ ಹೇಳ್ತಾ ಇದೆಯಾ ತಿಪ್ಪೆ? ನೆನ್ನೆ ದಿವಸ ಕೆಲ್ಸಕ್ಕೆ ಹೋಗ್ತೀನಿ ಸಾವುಕಾರ ಹೊಲ್ದಕ್ಕೆ ಅಂತ ಹೇಳಿ ಹೋದ್ನಲ್ಲೋ, ನಂತಾಗೆ 10 ರೂಪಾಯಿ ದುಡ್ಡು ಬೇರೆ ಇಸ್ಕೊಂಡೋದ. ಕೊಡಮ್ಮ ನಂತ 1 ರೂಪಾಯಿ ದುಡ್ಡಿಲ್ಲ ಅಂತ ಹೇಳಿ, ನಾನು ಹೆಂಗೋ ಕೆಲ್ಸಕ್ಕಾದ್ರೆ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ನನ್ನ ಕೈಯಾಗಿದ್ದಿದ್ದು 10 ರೂಪಾಯಿನ ಕೊಟ್ಟು ಕಳಿಸ್ತೆ. ಹಂಗಾರೆ ಅವನು ಕೆಲ್ಸಕ್ಕೆ ಬಂದಿರ್ಲಿಲ್ವೇ? ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬಂದ? ಇಲ್ಲಮ್ಮ, ಅಲ್ಲಿ ಬರಲೇ ಇಲ್ವಲ್ಲ. ಸಾವುಕಾರ ಹಂಗೆ ಅಂಬ್ತಿದ್ರು ನೋಡು. ಸಾಕಮ್ಮ ನೋಡಿರೆ ನಿಮ್ಮ ಮಗ ನನ್ನ ಮಗುಗೊಂದು ಕೆಲಸ ಕೊಡಿಸ್ರಿ ಸಾವುಕಾರ್ರೆ, ನಿಮ್ಮ ಹೊಲ್ದಾಗೆ ಏನಾನ ಮಾಡ್ಕೊಂಡಿರ್ತಾನೆ ಕೂಲಿ ಕೆಲಸನ ಅಂತ ಹೇಳಿಳು. ಮಗನ ಕೆಲಸ ಕಳ್ಸಮ್ಮ ಅಂತ ಹೇಳಿದ್ದೀನಿ. 2 ದಿವಸ ಆದರೂ ಕಳಿಸೇ ಇಲ್ಲ ಸಾಕಮ್ಮ. ಅವಳಿಗೆ ಬುದ್ಧಿ ಐತಾ ಇಲ್ವಾ ಅಂತ ಹೇಳಿ ನೀನು ಬೈಕೆಂಬ್ತಿದ್ರು ಅವರು ಸಾವುಕಾರರು. ಹೌದಾ? ಮತ್ತೆ ಎಲ್ಲಿಗೆ ಹೋಗಿದ್ದ ನನ್ನ ಮಗ? ಕೆಲ್ಸಕ್ಕೆ ಹೋಗಿದ್ದೆ ಅಂತ ಹೇಳ್ದ ನೆನ್ನೆ ದಿವಸ ರಾತ್ರಿ. ಅಲ್ಲೇನೆ 7 ಗಂಟೆನೋ 7:15 ಆಗಿತ್ತು, ಆವಾಗ ಬಂದ. ಹೋಗಿದ್ದೇನೋ ಕೆಲ್ಸಕ್ಕೆ ಅಂತಂದ್ರೆ, ಹ್ಞೂ ಹೋಗಿದ್ದೆ ಕಣಮ್ಮ ಸಾವುಕಾರ ಹೊಲ್ದಕ್ಕೆ, ಗೊಬ್ಬರ ಒತ್ತಾಕ್ ಬಂದೆ ಅಂತಂದ. ಅದಕ್ಕೆ ನಾನು ಹೆಂಗೋ ಕೆಲ್ಸಕ್ಕೆ ಹೋಗ್ತಾನಲ್ಲ ನನ್ನ ಮಗ ಬುದ್ಧಿ ಬಂದೈತಿ ಅಂತ ಹೇಳಿ ಬಿಸಿ ಬಿಸಿ ಮುದ್ದೆ ಮಾಡಿ ಸಾರು ಮಾಡಿ ಉಂಬಕ್ಕಿಕ್ಕಿದ್ದೀನಿ. ಮತ್ತೆ ಇನ್ನೆಲ್ಗೆ ಹೋಗಿದ್ದೆ ಆ ಬೇವರ್ಸಿ ನನ್ನ ಮಗ? ನಾನು ನೋಡಿದ್ರೆ ಕೆಲ್ಸಕ್ಕೆ ಹೋಗಿದ್ದೆ ಅಂತ ಸುಳ್ಳು ಬೋಗಳಿನಲ್ಲ ನನ್ನ ಮಗ. ಬರ್ಲಿ ಇರ್ಲು, ಮಾಡ್ತೀನಿ ಸರಿಯಾಗಿ. ಬರ್ಲು ಕೊಡ್ಡಿ ತಕೊಂಡು ಏರಿಕ್ತೀನಿ, ಕೆಲ್ಸಕ್ಕೆ ಹೋಗ್ತೀಯೋ ಇಲ್ವೋ ಅಂತ ಹೇಳಿ. ನೆನ್ನೆ ದಿವ್ಸಲೂ ಗಂಡಾಳು ಯಾರೂ ಇರಲಿಲ್ಲ. ಅತ್ತಿಮ್ಮ ಮತ್ತು ಇನ್ನೊಬ್ಬ ಅನ್ಸಿದ್ದ ಒಬ್ಬ ಇಬ್ಬರೇ ಇದ್ರು, 3 ಜನ ಬೇಕಾಗಿತ್ತು. ಬಿಡು ಬುಸ್ನಾಗ ಬತ್ತಾನೆ ಅಂತ ನಾನು ಹೇಳಿದ್ದೆ. ಹಂಗಾದ್ರೆ 3 ಜನ ಆಗ್ತಾರೆ ಬಿಡು ಅಂತ ಹೇಳಿದ್ರು ಸಾವುಕಾರರು. ಆದರೆ ನಿನ್ನ ಮಗ ಬರಲೇ ಇಲ್ಲ. ಅದಕ್ಕೆ ಇವತ್ತು ಅವರೇ ಕಳಿಸಿರು, ಹೋಗಿ ಮಂತಕ್ಕೆ ಹೋಗಿ ಕರೆದ್ಬಾರಪ್ಪ ಇವತ್ತಾದ್ರೂ ಬರಲಿ ಅಂತಾನೆ. ಇವತ್ತೇನಾನ ಬರಲಿಲ್ಲ ಅಂತಂದರೆ ಅಷ್ಟೇ ಸಾವುಕಾರರು ಇನ್ನೆಂದೂ ಕೆಲಸ ಕರೆಯೋದೇ ಇಲ್ಲ ನಿನ್ನ ಮಗನ. ಅಯ್ಯೋ ಹಂಗೆಲ್ಲ ಮಾಡಬೇಡ್ರಿ ಅಂತ ಹೇಳು ಸಾವುಕಾರರಿಗೆ. ನಾನು ಕಳಿಸ್ತೀನಿ ಇವತ್ತು. ಇವತ್ತು ಬಂದೇ ಬರ್ತಾನೆ. ಅವನೇನ ಬರಲಿಲ್ಲ ಅಂತಂದ್ರೆ ನಾನೇ ದರ ಯಾಕಂಬಂದು ಹೊಲ್ತಾಗ ಬಿಟ್ಟು ಬರ್ತೀನಿ ನನ್ನ ಮಗನ. ಬರಲಿ ಇವತ್ತು ಮಂತಕ್ಕೆ ಐತಿ ನನಗೇನೋ ಗ್ರಾಚಾರ. ಸರಿ ಸರಿ, ನಾನು ಇನ್ನನ ಕೂಲರ್ನು ಕರಿಬೇಕು. ಅದಕ್ಕೇನೆ ನಿನಗೆ 7 ಹೋಗೋಣ ಅಂತ ಹೇಳಿ ಬಂದೆ ಇಲ್ಲಿಗೇನೆ. ಇವತ್ತೇನ ಕಳಿಸ್ಲಿಲ್ಲ ಅಂತಂದರೆ ಇನ್ನೆಂದೂ ಕೆಲಸನೇ ಕೊಡಲ್ಲ ನಿಮ್ಗೆ ಯಾರಿಗೂ, ನಿನಗೂ ನಿನ್ನ ಮಗುಗೂ ನಿನ್ನ ಗಂಡಗೂ. ಸಾವುಕಾರ ಹೇಳಿದ್ದಾರೆ ಅಲ್ಲ, ಎಷ್ಟು ದಿಮಾಕ್ ಐತೆ ನೋಡ ಸಾಕಮ್ಮನ ಮಗುಗೂ. ಏನೋ ಹೋಗ್ಲಿ ಹೋಗ್ಲಿ ಅಂತ ಹೇಳಿ ಪಾಪ ಅಂತ ಹೇಳಿ ಕೆಲಸ ಕೊಡ್ತೀವಿ ಕಳಿಸು ಅಂತ ಹೇಳಿದ್ರೆ ಕಳಿಸೇ ಇಲ್ಲ ಸಾಕಮ್ಮ ಅಂತ ಹೇಳಿ ಎಷ್ಟು ಬೈಕೊಂಡ್ರು ಗೊತ್ತೇ ನಿನ್ನ. ಅದು ಅಲ್ಲದೆ ಆ ಸಾವುಕಾರ ಬೇರೆ ಮಗಳು ಮತ್ತು ಮಾವಿಗೆ ಬೇಲ್ ಸಿಕ್ಕಿಲ್ಲ ಅಂತ ಅದನ್ನು ತಲೆ ಕೆಡಿಸ್ಕೊಂಡಿದ್ದಾರೆ. ಅದ್ರಾಗೆ ಹೊಲದ ಕೆಲಸ ಬೇರೆ. ಅದಕ್ಕೇನೆ ನನಗೆ ಎಲ್ಲ ಜವಾಬ್ದಾರಿ ಕೊಟ್ಟವ್ರೆ. ನೀನು ಇವತ್ತು ಕಳಿಸ್ಲೇಬೇಕು ನಿನ್ನ ಮಗನ್ನ. ಅವನೇನ ಬರಲಿಲ್ಲ ಅಂತಂದರೆ ನೋಡು ಇನ್ನೊಂದು ಕೆಲಸಕ್ಕೂ ಕರೆಯಲ್ಲ, ಯಾತ್ಗೂ ಏನು ಕೆಲಸಕ್ಕೂ ನಿಮ್ಮನ್ನು ಯಾರನ್ನೂ ಕರೆಯಲ್ಲ, ನಿನ್ನಾಗಲಿ ನಿನ್ನ ಗಂಡನಾಗಲಿ ನಿನ್ನ ಮಗನಾಗಲಿ. ಅಯ್ಯೋ ಹಂಗೆಲ್ಲ ಏನೂ ಆಗಲ್ಲ. ಇವತ್ತು ನನ್ನ ಮಗ ಬಂದೇ ಬರ್ತಾನೆ ಕೆಲ್ಸಕ್ಕೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನೇ ದರ ಯಾಕಂಬತ್ತೀನಿ. ನಾ ಹೇಳ್ಕೊಂಬಂದಂಗೆ ಅವನೇನ ಕೆಲ್ಸಕ್ಕೆ ಹೋಗಲ್ಲ ಅಂತಂದ್ರೆ. ಅಂದ್ರೆ ನೇತ್ರ ಮತ್ತೆ ಆ ಹುಲಿ ಅಜ್ಜ ಇನ್ನೂ ಜೈಲ್ನಾಗೆ ಇದ್ದಾರೆ ಏನೋ ತಿಪ್ಪೆ? ಬೇಲ್ ಸಿಗಲಿಲ್ವೇ ಅವ್ರಿಗೆ? ಹ್ಞೂ ಸಾಕಮ್ಮ, ಬೇಲು ಸಿಗಲ್ವಂತೆ. ಅದೇನೋ ಕೊಲೆ ಕೇಸಂತೆ, ಅದಕ್ಕೆ ಬೇಲ್ ಕೊಡೋಕ್ಕಾಗಲ್ಲ ಅಂತಂದ್ರಂತೆ ಲಾಯರು. ಈಗ ಏನು ಮಾಡಬೇಕು ಅಂತನ ಕಾಳಮ್ಮರು ಮತ್ತು ಸಾಕೋರು ತಲೆ ಮೇಲೆ ಕೊಯ್ಯಿ ಎತ್ಕೊಂಡು ಕುತ್ಕೊಂಡಿದ್ದಾರೆ. ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಆಗ್ತಿಲ್ಲ. ಅದ್ರಾಗೆ ಏನೇ ಯೋಚನೆ ಮಾಡಿ ಅವರು ಹೊಲ್ದ ಕಡೆಗೂ ಬಂದಿಲ್ಲ. ಈಗ ಏನು ಉಳಿದಿಲ್ಲ ಅವ್ರಿಗೆ ದಾರಿ. ಮತ್ತೆ ನೇತ್ರನೂ ಹುಲಿ ಅಜ್ಜನೂ ಜೈಲ್ನಾಗೆ ಇರ್ಬೇಕೆ? ಯಾಂಗನು ಬಿಡಿಸ್ಕೊಂಬರಕ್ಕಾಗಲ್ವೇ ಅವ್ರನ್ನ? ಅಯ್ಯೋ ದೇವ್ರೆ, ಎಂಥ ಕೆಲಸ ಆತ ತಿಪ್ಪೆ. ಪಾಪ ಅಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾ ಇದಾರೋ ಏನೋ ಜೈಲ್ನಾಗ ಅವರು. ಎಂದೆಂದು ಕಷ್ಟ ನೋಡ್ದಾಳೆ ಅಲ್ಲ ನೇತ್ರಮ್ಮ ಹುಡ್ದಾಗಿಂದನ. ಇನ್ನು ಒಂದೇ ದಾರಿ ಇರೋದು ಅವ್ರನ್ನ ಜೈಲಿಂದ ಬಿಡಿಸ್ಕೊಂಬರೋಕ್ಕೆ. ಆದರೆ ಸಾವುಕಾರರಿಗೂ ಕಾಳಮ್ಮರಿಗೂ ಅದು ಇಷ್ಟ ಆಗ್ತಿಲ್ಲ. ಹೌದಾ? ಏನು ದಾರಿ ಅದು? ಏನು ಮಾಡಬೇಕು? ಯಾಕೆ ಇಷ್ಟ ಆಗ್ತಿಲ್ಲ ಅವ್ರಿಗೆ? ಇನ್ನೊಂದೇ ದಾರಿ ಇರೋದು ಅಂದರೆ ಹೋಗಿ ಕಂಪ್ಲೇಂಟ್ ಕೊಟ್ಟೇವಳಲ್ಲ ಲಸ್ಮಕ್ಕನ ಕಾಲಿಡಬೇಕು ಅಷ್ಟೇನೆ. ಏನೋ ತಪ್ಪಾಯ್ತಮ್ಮ, ನಾವು ಮಾಡಿದ್ದು ಕ್ಷಮಿಸ್ಬಿಡು ಅಂತ ಹೇಳಿ ಕೇಸ ವಾಪಸ್ ತಗೊಳಮ್ಮ ಅಂತ ಹೇಳಿ ಕಾಲಿಡ್ಕೊಂಬದು ಅಷ್ಟೇ ಬಾಕಿ ಇರೋದು ಲಸ್ಮಕ್ಕಂದ. ಇನ್ನೇನು ಉಳ್ದಿರೋ ದಾರಿ ಇಲ್ಲ. ಅದಕ್ಕೇನೆ ಅವಳು ಕಾಲಿಡಿಬೇಕಾ ನಾವು ಅಂತ ಹೇಳಿ ಸಾವುಕಾರರು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಕಾಲಿಡಿದಿದ್ರೆ ಅವರಿಬ್ರು ಜೈಲ್ನಾಗೆ ಇರಬೇಕಾಗುತ್ತೆ. ಅದಕ್ಕೆ ಚಿಂತೆ ಮಾಡ್ಕೊಂಡು ಕೊರಗ್ತಾ ಇದ್ದಾರೆ ಇಬ್ರು. ಏನು ಮಾಡೋದು ಅಂತಾನೆ. ಲಕ್ಷ್ಮಿ ಕಾಲಿಗೆ ಬೀಳ್ಬೇಕಾ ಸಾವುಕಾರ ಅಮ್ಮವರು? ಯಾವುದೇ ಕಾರಣಕ್ಕೂ ಬೀಳ್ಬೇಡ್ರಿ ಅಂತ ಹೇಳು. ಅವಳೇನೇನು ದೊಡ್ಡ ಇವಳೆ, ಅವಳ ಕಾಲಿಗೆ ಯಾಕೆ ಬೀಳ್ತಾರೆ? ಒಂದಿಷ್ಟು ದುಡ್ಡ ಜಾಸ್ತಿ ಕೊಟ್ಟು ಬಿಡಿಸ್ಕೊಂಬರಕ್ಕೆ ಹೇಳು ಸಾವುಕಾರಿಗೆ. ಹೋಗಿ ಲಕ್ಷ್ಮಿ ಕಾಲಿ ಯಾಕೆ ಹಿಡಿತಾರೆ ಇವರು? ಅವಳು ಇನ್ನನ ಮ್ಯಾಕ್ ಹೋಗ್ಬಿಡ್ತಾಳೆ. ಏನಾದರೂ ಸಾವುಕಾರ ಅಮ್ಮವರು ಅವಳ ಹತ್ರ ಕ್ಷಮೆ ಕೇಳಕ್ ಹೋದ್ರೆ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಬೇಡ್ರಿ ಅಂತ ಹೇಳು.
ಸಾಕಮ್ಮ ದುಡ್ಡು ಕೊಟ್ಟು ಬಿಡಿಸ್ಕೊಂಬರಕ್ಕೆ ಸಾವುಕಾರ ಎಷ್ಟೋ ಪ್ರಯತ್ನ ಮಾಡಿರು. ಎಷ್ಟಾದ್ರೂ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಬಿಡಿಸ್ಕೊಂಬರೋಣ, ಆ ಲಕ್ಷ್ಮಿ ಕಾಲಿಗೆ ಮಾತ್ರ ಬೀಳೋದು ಬೇಡ ಅಂತಾನೆ. ಅದು ಪ್ರಯತ್ನ ಪಟ್ಟು ನೋಡಿದ್ರು, ದುಡ್ಡನ್ನು ಕೊಟ್ಟು ದುಡ್ಡನ್ನು ಕಳ್ಕೊಂಡ್ರು. ಆದರೆ ಬೇಲು ಯಾವುದೇ ಕಾರಣಕ್ಕೂ ಸಿಗಲ್ಲ. ಅದಕ್ಕೇನೆ ಈಗ ಉಳ್ದಿರೋದು ಅದೊಂದೇ ದಾರಿ. ಲಕ್ಷ್ಮಕ್ಕನ ಮನೆ ಬಾಗಿಲಿಗೆ ಹೋಗ್ಬೇಕು ಅಷ್ಟೇನೆ ಸಾವುಕಾರರು ಅಮ್ಮವರು. ಇಲ್ಲ ಅಂದರೆ ನೇತ್ರಮ್ಮರು ಹುಲಿ ಅಜ್ಜರು ಜೈಲಿನಾಗೆ ಇರಬೇಕಾಗುತ್ತೆ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ಊರಿಗೆ ದೊಡ್ಡ ಸಾವುಕಾರ ಅವರು, ಅವರಿಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ಈ ಲಕ್ಷ್ಮಿ ಅದು ಯಾವಾಗ ನಮ್ಮೂರಿಗೆ ಖಾಲಿ ಕೀಳು, ಆ ಸಾವುಕಾರರು ಮನೆಯವ್ರಿಗೂ ನನಗೂ ಎಲ್ಲರಿಗೂ ಗ್ರಾಚಾರ ಸುತ್ಕೊಂಡ್ಬಿಡ್ತು. ಸರಿ ಸರಿ, ನಾನಿನ್ನ ಕೂಲರ್ ಕರಿಬೇಕು, ಹೋಗ್ತೀನಿ. ನಿನ್ನ ಮಗ ಬಂದರೆ ಕಳಿಸು. ಸರಿ ಹೋಗು, ನಾನೇ ಕರ್ಕೊಂಬರ್ತೀನಿ. ಪಾಪ ನಮ್ಮ ಸಾವುಕಾರರಿಗೂ ನಮ್ಮ ಅಮ್ಮವ್ರಿಗೂ ಎಂಥ ಸ್ಥಿತಿ ಬಂತಪ್ಪ. ಕಾಳಮ್ಮವ್ರು ಇವಾಗ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೋ ಏನೋ. ಹೋಗಿ ಹೋಗಿ ಅದ್ದರಿದ್ರದಲ್ಲಿ ಕಾಲಿಡಿಬೇಕಲ್ಲಪ್ಪ ನಾವು ಅಂತಾನೆ. ಅವಳ ನೆರಳು ಕಂಡ್ರೇನೆ ಹಂಗೇನೆ ಆಗ್ತಿರ್ಲಿಲ್ಲ ಅಮ್ಮವ್ರಿಗೆ. ಈಗ ಅವಳ ಮನೆ ಬಾಗಿಲಿಗೆ ಹೋಗಿ ತಪ್ಪಾಯ್ತು ಕ್ಷಮಿಸಮ್ಮ ಅಂತ ಹೇಳಿ ಅವಳ ಕಾಲಿಗೆ ಬೀಳ್ಬೇಕಲ್ಲಪ್ಪ. ನಮ್ಮ ಅಮ್ಮವ್ರಿಗೆ ಎಷ್ಟು ಸಂಕಟ ಆಗುತ್ತೋ ಏನೋ. ಅಯ್ಯೋ, ಕಾಲಿಗೆ ಬೀಳಲಿಲ್ಲ ಅಂತಂದರೆ ನೇತ್ರಮ್ಮ ಮತ್ತೆ ಹುಲಿ ಅಜ್ಜ ಅಲ್ಲೇ ಇರಬೇಕಾಗುತ್ತೆ. ಒಳ್ಳೆ ಧರ್ಮ ಸಂಕಟಕ್ಕೆ ಸಿಗಾಕೊಂಡ್ಬಿಟ್ರಲ್ಲಪ್ಪ ನಮ್ಮ ಸಾವುಕಾರನು ಅಮ್ಮವ್ರು. ಇಂಥ ಪರಿಸ್ಥಿತಿ ಯಾರಿಗೂ ಬರೋದು ಬೇಡಪ್ಪ. ಯಮ್ಮ ಯಮ್ಮ, ಅಡುಗೆ ಆಗೈತೇನಮ್ಮ? ಬಂದ ಬೇವರ್ಸಿ ನನ್ನ ಮಗ ಎಲ್ಲಿಗೆ ಹೋಗಿದ್ನ ಅಲ್ಲಿ ಯಾಕೆ? ಇರು ಮಾಡ್ತೀನಿ ಇವನಿಗೆ. ಅಡುಗೆ ಆಗೈತೆ ಅಂತ ಗೊತ್ತಾನೆ ನಾನು. ಕೆಲ್ಸಕ್ಕೆ ಕಳ್ಸಿರೆ ಕೆಲ್ಸಕ್ಕೆ ಹೋಗ್ದಂಗೆ ಎಲ್ಲಿ ಸುತ್ತರಿಯಕ್ಕೆ ಹೋಗಿದ್ನ ನೆನ್ನೆ ದಿವಸ. ಬಾರಪ್ಪ, 4 ಮುದ್ದೆ ಇಕ್ಕಿದೀನಿ, ಕಡ್ದು ಎಲ್ಲಾನ ಹೋಗ್ಬಿಡು ಸುತ್ತರಿಯಕ್ಕೆ. ಯಾಕಮ್ಮ ಹಿಂಗಂತೀಯ? ನೆನ್ನೆ ದಿವಸ ನಾನು ಸಾವುಕಾರ ಹೊಲದಕ್ಕೆ ಕೂಲಿ ಹೋಗಿ ಬಂದಿಲ್ವೇ? ಇವತ್ತು ಕೂಲಿ ಹೋಗ್ತೀನಿ. ಒಂಬಕ್ಕಿಕ್ಕು ಅಡುಗೆ ಆಗಿದ್ರೆ ಜಲ್ದಿ ಹೋಗ್ಬೇಕು. ತಿರುಗಿ ಲೇಟಾಗಿ ಹೋದ್ರೆ ಬೈತಾರೆ ಸಾವುಕಾರರು. ಏನು ನೀನು ಕೂಲಿ ಹೋಗ್ತೀಯ ಸಾವುಕಾರ ಹೊಲದಕ್ಕೆ? ನೆನ್ನೆ ಸಹ ಕೂಲಿ ಹೋಗಿದ್ದೇನೋ ಬೇವರ್ಸಿ. ಎಲ್ಲಿಗೆ ಹೋಗಿದ್ದೆ ಬೊಗಳು ನೆಟ್ಟಿಗೆ ಅಂತ ಸುಳ್ಳು ಬೊಗಳುತ್ತೀಯ? ಕೂಲಿ ಹೋಗಿದ್ದೆ ಅಂತಾನ? ಅಯ್ಯಯ್ಯೋ, ನೆನ್ನೆ ಸಹ ನಾನು ಕೂಲಿ ಹೋಗಿಲ್ಲ ಅಂತ ನಮ್ಮ ಅಮ್ಮಗೆ ಯಾರೋ ಹೇಳಿರಂಗಿದ್ದಾರೆ. ಈ ಸಾವುಕಾರೇ ಬಂದಿದ್ರಾ? ಸಾವುಕಾರಿಗೆ ಗೊತ್ತಿಲ್ವಲ್ಲ, ಅವ್ರು ಯಾತ ಮಗಳಿಗೆ ಜಾಮೀನು ತರಬೇಕು, ಅದು ತರಬೇಕು, ಇದು ತರಬೇಕು ಅಂತ ಓಡಾಡ್ಕೊಂಡು ಹೊಲ್ದಕ್ಕೆ ಬಂದಿರಲಿಲ್ಲ. ಮತ್ತು ನಮ್ಮ ಅಮ್ಮಗೆ ಯಾರು ಹೇಳಿರು ನಾನು ಕೂಲಿ ಹೋಗಿಲ್ಲ ಅಂತಾನ? ಯಮ್ಮ, ನಾನು ಹೋಗಿದ್ದೆ ಕೂಲಿನ, ನಿನಗೆ ಯಾರು ಹೇಳಿರು ನಾನು ಹೋಗಿಲ್ಲ ಅಂತಾನ? ಯಾಕೆ ಸುಳ್ಳು ಬಗ್ಲಿಕ್ಯಾ? ತಿಪ್ಪೆ ಈಗಿನ ಬಂದಿದ್ದ ನಿನ್ನ ಮಗ ಕೆಲಸಕ್ಕೆ ಬಂದಿಲ್ಲ, ನೀನು ನೋಡಿದೆ ಕೆಲಸ ಕೊಡಿಸು ಅಂತ ಹೇಳಿ ಸಾವುಕಾರನು ಬೇಡ್ಕಂಡೆ. ಏನೋ ಬೇಡ್ಕಂಡಿಕ್ಕೆ ಕೆಲಸ ಕೊಟ್ಟವ್ರೆ ಸಾವುಕಾರು. ಕಳಿಸಮ್ಮ ಅಂತ ಹೇಳಿದ್ರೆ ಕಳಿಸೇ ಇಲ್ಲ ಅಂತ ನನ್ನ ಮೇಲೆ ಜೋರು ಮಾಡ್ದ ತಿಪ್ಪಿ. ಸಾವುಕಾರು ನನ್ನೇ ಬೈಕೊಂಡ್ರಂತೆ. ಸಾಕಮ್ಮಗೊಂದು ಈಟು ಬುದ್ಧಿ ಇಲ್ಲ, ಮಗನ ಕೆಲಸ ಕಳಿಸು ಅಂತಂದ್ರೆ ಕಳಿಸೇ ಇಲ್ಲ ಅಂತಾನ. ನಿನ್ನಿಂದ ನಾನು ನೋಡು, ನಾನು ಬಯಸ್ಕೋಬೇಕಾಗಿತ್ತು. ಎಲ್ಲ ಅಲ್ಕೊಂಡು ಹೋಗಿದ್ದೆ ನೆನ್ನೆ ಸಹ. ಕೂಲಿ ಹೋಗೋದು ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಅದು ಯಮ್ಮ, ಕೂಲಿಗೆ ಹೋಗೋಣ ಅಂತಾನೆ ಹೋಗಿದ್ದೆ. ಅಲ್ಲಿ ಯಾರೋ ಏನೋ ಒಂದಿಟ್ಟು ಕೆಲಸ ಮಾಡು, ಒಂದಿಟ್ಟು ಎಣ್ಣೆ ಕುಡಿಯೋಕೆ ದುಡ್ಡು ಕೊಡ್ತೀವಿ ಅಂತಂದ್ರೆ ಅಲ್ಲಿ ಯಾವುದೋ ಒಂದಿಷ್ಟ ಕಲ್ಲಿಡಿಯೋಕೆ ಹೋದೆ. ಅವ್ರು ಒಂದಿಟ್ಟು ದುಡ್ಡು ಕೊಟ್ರ ಅದನ್ನು ತಗೊಂಡು ನಾನು ಎಣ್ಣೆ ಕುಡಿಯೋಕೆ ಹೋಗ್ಬಿಟ್ಟೆ ಕಣಮ್ಮ. ಇವತ್ತು ಹೋಗ್ತೀನಿ, ಸುಮ್ಮನಿರು, ಈ ಬೈಬೇಡ ನನ್ನ. ಇವಾಗ ಉಂಬಕ್ಕಿಕ್ಕು, ನನಗೆ ಹೊಟ್ಟಸ್ತೈತಿ. ಹಾಳಾದೋನೆ, ಯಾರೋ ಒಂದಿಟ್ಟು ಕಲ್ಲು ಹಿಡ್ದಿದ್ಕೆ ಎಣ್ಣೆ ಕುಡಿಯೋಕೆ ದುಡ್ಡು ಕೊಡ್ತೀನಿ ಅಂತಂದ್ರಂತೆ, ಅಲ್ಲಿಗೆ ಹೋಗ್ಬಿಟ್ಟಂತೆ. ಎಣ್ಣೆ ಕುಡ್ದು ಎಲ್ಲಿ ಬಿತ್ಕೊಂಡಿದ್ನೋ ಏನು, ಉಂಬಕ್ಕೆ ಸರಿಯಾಗಿ ಬಂದುಬಿಟ್ಟೆ ಅಲ್ವಿ. ನಾನು ಯಾಮಾರಿಸಿ ಕೂಲಿ ಹೋಗಿದ್ದೆ ಅಂತ ಸುಳ್ಳು ಹೇಳಿ. ಏನಾನ ಇವತ್ತು ಹೋಗ್ಬಾರ್ದು ಏನಿಲ್ಲ, ಪಾರ್ಕೆ ತಗೊಂಡು ಹೇರಿಕ್ತೀನಿ ನನ್ನ ಮಗನೇ. ಅಯ್ಯೋ ಯಮ್ಮ, ನೀನು ಹಂಗೆಲ್ಲ ಏನು ಬೈಬೇಡ, ಸುಮ್ಮನಿರು. ಇವತ್ತು ಹೋಗ್ತೀನಿ ಕೂಲಿನ. ನಡಿ ಉಂಬಕ್ಕಿಕ್ಕು, ನನಗೆ ಹೊಟ್ಟಸ್ತೈತೆ, ಉಂಡು ಹೋಗ್ತೀನಿ. ಹೋಗ್ದಿದ್ದೆ ನಾನು ಬಿಡ್ಬೇಕಲ್ಲ, ನಾನೇ ದರ ಯಾಕೊಂಡು ಹೋಗ್ತೀನಿ. ಪಾರ್ಕೆ ತಗೊಂಡು ಗಟ್ಟಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸಾವುಕಾರ ಹೊಲ್ದಾಕಿ ಬಿಟ್ಟು ಬರ್ತೀನಿ ನಾನೇನೆ. ಬಾ ಮುದ್ದೆ ತಿನ್ನು ಬಾ. ತಿಂದ ಮೇಲೆ ಯಾಕೊಂಡು ಹೋಗ್ತೀನಿ ದರನ. ನಾ ಯಾಕೊಂಡು ಹೋಗಂಗೆ, ನಾ ಯಾಕೊಂಡು ಹೋದಂಗೆ. ಆವಾಗಲೇ ಮತ್ತಿಗೆ ನೀನು ಬುದ್ಧಿ ಬರೋದು. ಯಮ್ಮ, ನೀನೇನು ಬರಬೇಡ, ನಾನೆಲ್ಲ ಹೋಗ್ತೀನಿ. ಅಲ್ಲ, ನೀನು ನನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋದ್ರೆ ನೋಡಿದ್ರೆ ಏನಂತ ಕಮಲ್ಲ, ನಾನೇನು ಸಣ್ಣ ಹುಡುಗನೆ, ನಾನೆಲ್ಲ ಹೋಗ್ತೀನಿ. ಸುಮ್ಮನೆ ನೀನು ಉಂಬಕ್ಕಿಕ್ಕು, ನೀನೇನು ಬರಬೇಡ ನನ್ನ ಜೊತೆಗೆ. ಹೋಗ್ತೀಯ. ನೆನ್ನೆ ಸಹ ಹೋಗಿದ್ದಲ್ಲ, ಎಣ್ಣೆ ಕುಡ್ದು ಅದು ಎಲ್ಲಿ ತೂರಾಡ್ಕೊಂಡು ಬಿದ್ದಿದ್ದೋ ಏನು. ನಾನು ಬರ್ತೀನಿ. ನಿನ್ನ ದರ ಯಾಕೊಂಡು ಹೋಗಿ ಬಿಟ್ಟು ಬರ್ತೀನಿ ಕೆಲಸಕ್ಕೆ. ಆವಾಗಲೇ ನಿನಗೆ ಬುದ್ಧಿ ಬರೋದು. ಇಲ್ದಿದ್ರೆ ನೀನು ಅದು ಎಲ್ಲಿಗೆ ಆಳ್ಕೊಂಡು ಹೋಗ್ತೀಯ ಏನೋ, ಯಾರಿಗೆ ಗೊತ್ತು. ನೀನೊಬ್ಬನೇ ಕಳಿಸಿರಿ. ಬಾ ಜಲ್ದು ಮುದ್ದೆ ತಿನ್ನು ಬಾ, ಹೋಗೋಣ. ನಾನು ಬರ್ತೀನಿ ನಿನ್ನ ಜೊತೆಗೆ, ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.